ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇದು ಬಂದು ಕಲ್ಪನಾ ಆ್ಯಂಡ್ ಶಾನ್ವಿ ಲಾಗ್ ಆಗಿದೆ. ಈ ಬ್ಲಾಗಲ್ಲಿ ನಾನು ಇವತ್ತು ತುಂಬ ಜನರಿಗೆ ಗೊತ್ತಿರುವಂಥದ್ದು ವರ್ಕ್ ಫ್ರಮ್ ಹೋಮ್, ಅದ್ರನ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಜನ ಇಷ್ಟಪಟ್ಟು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಇದರಲ್ಲಿ ಆಗುವಂಥ ಕೆಲವೊಂದು ಮೋಸಗಳನ್ನು ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನನಗಂತೂ ಗೊತ್ತಿರೋ ಮಟ್ಟಿಗೆ ಈ ವರ್ಕ್ ಫ್ರಮ್ ಹೋಮಲ್ಲಿ ಯಾವುದು ಕೂಡ ಸಕ್ಸಸ್ ಅಂತೂ ಇಲ್ಲ. ಸಿಕ್ಕಿದ್ದು ತುಂಬಾ ರೇರು. ಎಲ್ಲಾದರೂ ಒಬ್ರಿಗೆ ಯಾರಾದರೂ ಒಬ್ರು ಸಿಕ್ಕಿರ್ಬೋದು ಲಕ್ಷದಲ್ಲಿ ಅಷ್ಟೇ. ಎಲ್ರಿಗೂ ಸಿಕ್ಕಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ವರ್ಕ್ ಫ್ರಮ್ ಹೋಮ್ ಅವ್ರು ಕೊಡುವಂಥ ಒಂದು ಮೆಸೇಜನ್ನು ನಾವು ನಂಬ್ಕೊಂಡು ಹೋದರೆ, ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ. ಅಂದರೆ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ಬಿಟ್ಟು ತುಂಬ ಇಷ್ಟಪಟ್ಟು ನಾವು ಹೋಗ್ತಾ ಇರ್ತೀವಿ. ಅದರಲ್ಲೂ ಹೌಸ್ ವೈಫ್, ಈ ಮನೇಲಿರುವಂಥ ಹೆಂಗಸರು ಅಂದರೆ ಹೌಸ್ ವೈಫು, ಹಾಗೆಯೇ ಮನೇಲಿರುವಂಥ ಕೆಲವೊಬ್ಬರು ಏಜ್ಡ್ ಆಗಿರೋರು, ಈ ಥರ ಏನಾದರೂ ಒಂದು ಮನೆ ನಮ್ಮಿಂದನೂ ಸ್ವಲ್ಪ ಕೊಡೋಣ, ಅಂದರೆ ನಮ್ಮ ಕೈಯಲ್ಲಿ ಆದಷ್ಟು ಸ್ವಲ್ಪ ದುಡಿಯೋಣ ಗಟ್ಟಿ ಇರೋಷ್ಟಿನ ಅಂತ ಕೆಲವೊಬ್ರು ಅಂದ್ಕೊಂಡಿರ್ತಾರೆ. ಸೊ ಅಂಥವ್ರು ಕೈಯಲ್ಲಿ ಆಫೀಸ್ಗೆಲ್ಲ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲ ಅಂದರೆ ಈ ಥರ ಬೇರೆ ಕಡೆ ಹೋಗಿ ದುಡಿಯೋಕ್ಕಾಗದೇ ಇರೋ ಟೈಮಲ್ಲಿ ಸೊ ಅಟ್ಲೀಸ್ಟ್ ಈ ಆನ್ಲೈನಲ್ಲಿ ವರ್ಕ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಆ ಥರ ಇದ್ದೋ ಮೈಂಡ್ಸೆಟ್ಟಿಗೆ ಈ ಇನ್ಸ್ಟಾಗ್ರಾಮು ಹಾಗೆಯೇ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ರೀಲ್ಸ್ ಬರ್ತಾ ಇರ್ತವೆ. ಸೊ ರೀಲ್ಸ್ ನೋಡುವಾಗ ಹಾಗೆ ನಾವು ನೋಡ್ತಾ ಇರುವಾಗ ಕೆಲವೊಂದು ಬರ್ತವೆ. ಸೊ ವರ್ಕ್ ಫ್ರಮ್ ಹೋಮ್ ಇಲ್ಲಿ ಎಲಿಜಿಬಿಲಿಟಿ ಇದೆ. ಅದು ಯಾವ ಥರ ಅವ್ರು ತೋರಿಸ್ತಾರೆ ಅಂದರೆ, ಮೀಶೋದಲ್ಲಿ ಅಥವಾ ಅಮೆಜಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಈ ಥರ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮಗೆ ಪ್ಯಾಕಿಂಗ್ ಇರುತ್ತೆ, ಪ್ಯಾಕಿಂಗ್ ಮಾಡಿಕೊಡ್ಬೋದು, ಇಲ್ಲ ಸೀಲ್ ಮಾಡೋವಂಥದ್ದು ಇರುತ್ತೆ. ಇಲ್ಲಾಂದರೆ ಈ ಪೆನ್ಗಳೆಲ್ಲ ಇರ್ತಾವಲ್ಲ, ಪೆನ್ಗಳೆಲ್ಲ ರೀಫಿಲ್ ಮಾಡೋದು, ಇಲ್ಲ ಪೆನ್ಸಿಲನ್ನು ರೀಡೋದು, ಇಲ್ಲಾಂದರೆ ಕೆಲವೊಂದು ಇದೇ ಥರ ಬೇರೆ ಬೇರೆ ಥರದ್ದೆಲ್ಲ ಈ ಥರ ತೋರಿಸ್ತಾ ಇರ್ತಾರೆ ಆಯಿತಾ. ನೀವು ಆಲ್ಮೋಸ್ಟ್ ನೋಡಿರ್ತೀರ ಅಂತ ಅನ್ಕೋತೀನಿ. ನೋಡಿದರೆ ಒಂದು ಲೈಕ್ ಕೊಡಿ, ಗೊತ್ತಾಗುತ್ತೆ ನನಗೆ. ಸೊ ಆವಾಗ ಅದರಲ್ಲಿ ನೋಡಿ ನಾವು ಏನು ಮಾಡ್ತೀವಿ, ಹೌಸ್ ವೈಫ್ ಇರೋವಂಥವ್ರು, ಸೊ ನನ್ನಿಂದನೂ ನನ್ನ ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಕೋಬೇಕು, ಅಟ್ಲೀಸ್ಟ್ ನನಗಾದರೂ ನಾನು ಸೇವಿಂಗ್ಸ್ ಮಾಡಿಕೊಂಡು ನನ್ನ ಒಂದು ಲೈಫನ್ನು ಲೀಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಈ ಥರದ್ದು ಒಂದು ವರ್ಕ್ ಫ್ರಮ್ ಹೋಮ್ ಅಂದ್ಬಿಟ್ಟು ಸೊ ಅದಕ್ಕೆ ಹೋಗ್ಬಿಟ್ಟು ಜಾಯ್ನ್ ಆಗ್ತೀವಿ. ಅದು ಹೇಗೆ ಅಂದರೆ, ಅದು ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಒಂದು ಲಿಂಕ್ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಬಂದುಬಿಡು ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೋಗ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಅದು ಸೀದಾ ವಾಟ್ಸಪ್ಪಿಗೆ ಹೋಗುತ್ತೆ. ವಾಟ್ಸಪ್ಪಲ್ಲಿ ಹೋದರೆ ಅಲ್ಲಿ ಅವರು ಒಂದು ಲಿಂಕ್ ಕೊಡ್ತಾರೆ. ಅಲ್ಲಿ ಜಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್, ಜಸ್ಟ್ ಬೇಸಿಕ್ ಮಾತ್ರ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಲಿಂಕ್ ಕೊಡ್ತಾರೆ. ಅದು ಟೆಲಿಗ್ರಾಮ್ ಲಿಂಕ್ ಓಪನ್ ಮಾಡಿದ ತಕ್ಷಣವೇ ಸೊ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಒಂದು ವರ್ಕ್. ಅದು ಯಾವ ಥರ ಇರುತ್ತೆ ವರ್ಕು ಅಂದರೆ, ಎಲ್ರಿಗೂ ಕೆಲವೊಬ್ಬರು ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ನನ್ನ ಒಂದು ರೀಸೆಂಟಾಗಿ ನನ್ನ ಒಂದು ಫ್ರೆಂಡು ತುಂಬಾ ಸಫರ್ ಪಡ್ತಾ ಇದ್ದರು ಅದನ್ನು ಒಂದು ಮಾಡಿ. ಸೊ ಅವರ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ತುಂಬಾ ಬೇಜಾರು ಅನ್ನಿಸ್ತು. ಈ ಥರ ಎಲ್ಲ ಆಗಿಬಿಡುತ್ತಲ್ಲ, ಎಷ್ಟೊಂದು ಅಮಾಯಕರ ಜನರನ್ನ ಜೀವನ ಹಾಳಾಗ್ತಾ ಇದೆ ಇದರಿಂದ. ಸೊ ಇದ್ರ ಬಗ್ಗೆ ನಾನೊಂದು ಸ್ವಲ್ಪ ಮಾತಾಡೋಣ ಸೋಷಿಯಲ್ ಮೀಡ್ಯಾದಲ್ಲಿ. ಅದರಿಂದ ಒಬ್ರಿಗಾದರೂ ಅಟ್ಲೀಸ್ಟ್ ಹೆಲ್ಪ್ ಆದರೆ ಅದು ನನಗೆ ತುಂಬಾ ಖುಷಿ. ನಾನಂತೂ ಅವ್ರ ಪ್ಲೇಸಿಗೆ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಾನು ವಿಡಿಯೋ ಮೂಲಕ ಈ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ರೆ ಅವ್ರಿಗೆ ಏನಾದರೂ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನಾನು ಭಗವದ್ಗೀತೆ ಅಲ್ಲಿಟ್ಟಿದ್ದೀನಿ, ಅದು ಶೋ ಇಟ್ಟಿಲ್ಲ. ನಾನು ಆವಾಗವಾಗ ಅದು ಓದ್ತಾ ಇರ್ತೀನಿ. ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನನಗೆ ಸ್ವಲ್ಪ ಇಷ್ಟ ಆಗುವಂಥ ಒಂದು ಭಗವದ್ಗೀತೆ ಅದು. ಸೊ ಅದ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋದಿದೆಯಲ್ಲ ತುಂಬ ಮೋಸ ಫ್ರೆಂಡ್ಸ್. ಇದು ದಯವಿಟ್ಟು ಯಾರೂ ನಂಬಕ್ಕೆ ಹೋಗಬೇಡಿ. ವರ್ಕ್ ಫ್ರಮ್ ಹೋಮ್ ಅಂದ್ಬಿಟ್ಟು ಯಾವುದು ಸುಮ್ಮನೆ ಅಂತೂ ಬರೋದಿಲ್ಲ. ನಾವು ಸ್ಟ್ರಗಲ್ ಮಾಡಿದರೆ ಮಾತ್ರ, ಅದಕ್ಕಿಷ್ಟು ಅಂತ ಎಫರ್ಟ್ ಹಾಕಿದರೆ ಮಾತ್ರ ನಮಗೆ ಬರೋದು. ನಾವು ಎಫರ್ಟ್ಲೆಸ್ ಆಗಿ ಮಾಡೋಕ್ಕೆ ಹೋದರೆ ನಮ್ಮ ಹತ್ರ ಇರೋದನ್ನು ನಾವು ಕಳ್ಕೊಂಡ್ಬಿಟ್ಟು ಹೋಗ್ತೀವಿ ಖಂಡಿತವಾಗ್ಲೂ. ಸೊ ಅದು ಹೇಗೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಬನ್ನಿ ಅದ್ರ ಬಗ್ಗೆ ಹೇಳ್ತೀನಂತೆ. ಸೊ ಈಗ ವರ್ಕ್ ಫ್ರಮ್ ಹೋಮ್ ಅಂದ್ಬಿಟ್ಟು ಇವಾಗ ಅವ್ರು ನಮ್ಮನ್ನು ಟೆಲಿಗ್ರಾಮಿಗೆ ಕರ್ಕೊಂಡೋದ್ರು. ಇನ್ಸ್ಟಾಗ್ರಾಮಿಂದ ವಾಟ್ಸಪ್ಪಿಂದ ಟೆಲಿಗ್ರಾಮ್ ಹೋದ್ಮೇಲೆ ಸುಮ್ಮನೆ ಇರಲ್ಲ, ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ವರ್ಕು. ಸೊ ಅದು ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ನಮಗೆ ತೋರಿಸಿದ್ದೆ ಒಂದು ಇನ್ಸ್ಟಾಗ್ರಾಮಲ್ಲಿ ಈ ಥರ ಪ್ಯಾಕಿಂಗ್ ಈ ಥರದ್ದು ಇರುತ್ತೆ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಮಾಡೋ ಕೆಲಸನೇ ಇನ್ನೊಂದು. ಯಾವ ಥರ ಅಂತೀರಾ, ಅಲ್ಲಿ ಹೋದ್ಮೇಲೆ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಒಂದು ಈ ಥರ ಹೋಟೆಲ್ಸ್ ಎಲ್ಲ ಇರ್ತವೆ, ಅದನ್ನು ಗೂಗಲ್ ಮ್ಯಾಪ್ ಓಪನ್ ಮಾಡಿಕೊಂಡು ರಿವ್ಯೂಸ್ ಕೊಡಿ. ರಿವ್ಯೂಸ್ ಯಾವ ಥರ ಅಂದರೆ 5 ಸ್ಟಾರ್ ಕೊಡಬೇಕು ಆ ಹೋಟೆಲ್ಗಳೇ ನಮಗೆ ಗೊತ್ತಿರೋಲ್ಲ, ಅದ್ರ ಹೆಸರೇ ಗೊತ್ತಿರೋಲ್ಲ ನಮಗೆ. ಅಂಥ ಹೋಟೆಲ್ಗಳಿಗೆ 5 ಸ್ಟಾರ್ ಕೊಡಬೇಕಂತೆ. ಸೊ ಅದಕ್ಕೆ 5 ಸ್ಟಾರ್ ಕೊಟ್ವಿ. ಓಕೆ, ನಮಗೇನಾಗಬೇಕಾಗಿದೆ ಕೊಡೋಣ ಅಂತ ಕೊಟ್ವಿ ಅಂದ್ಕೊಳ್ಳಿ. ಕೊಟ್ಟಾದಮೇಲೆ ಅಲ್ಲಿ ಅದಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿದಿರ್ತಾರೆ ಪರ್ ಡೇ. ಫಸ್ಟ್ ಡೇ ಹೋದಾಗ ನಿಮಗೆ ಫುಲ್ ಒಂದು 20 ಟಾಸ್ಕ್ ಕಂಪ್ಲೀಟ್ ಮಾಡಿದ್ಮೇಲೆ 180 ರೂಪಾಯಿ ಕೊಡ್ತಾರೆ, ಪ್ಲಸ್ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಅದಕ್ಕೆ ಎಷ್ಟಾಯಿತು, ಅರೌಂಡ್ 280 ರೂಪಾಯಿ ಆಯಿತು. ಓಕೆ,
282 ನಮಗೆ ಎಷ್ಟು ಅನ್ಸುತ್ತೆ 280 ಫಸ್ಟ್ ಟೈಮ್ ಬಂದಾಗ ನಾವು ವರ್ಕ್ ಮಾಡದೇ ಇದ್ದಾಗ ಹೆಂಗಾಗುತ್ತೆ ಹೇಳಿ, ಖುಷಿ ಆಗುತ್ತೆ. ವಾವ್, ನಾನು ಪರ್ ಡೇ 300 ಇವತ್ತು ಅರ್ನ್ ಮಾಡಿದೆ ಅಂದರೆ ನಾಳೆ ಇನ್ನೂ ಜಾಸ್ತಿ ಅರ್ನ್ ಮಾಡ್ಬೋದಲ್ವ ಅನ್ನೋ ಒಂದು ಹ್ಯಾಬಿಟ್ ಬರುತ್ತೆ. ಸೊ ಅದಾದಮೇಲೆ ಅವ್ರು ಹೇಳ್ದಿರ್ತಾರೆ ನೆಕ್ಸ್ಟ್ ಡೇ ಈ ಟೈಮ್ಗೆ ಜಾಯಿನ್ ಆಗಿ ನಾವು ಸ್ಟಾರ್ಟ್ ಮಾಡೋಣ ವರ್ಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ ಟೈಮ್ಗೆ ಕಾಯ್ಕೊಂಡು ಕೂತ್ಕೊಂಡು ಸ್ಟಾರ್ಟ್ ಮಾಡಿದರೆ ಅಲ್ಲಿ ಟಾಸ್ಕ್ಗಳು ಸ್ಟಾರ್ಟ್ ಆಗ್ತವೆ, ಅಲ್ಲಿಯೂ ಇರ್ತವೆ ಇಷ್ಟು ಅಂತ ಟಾಸ್ಕ್. ಆ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಿರುತ್ತೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡೋ ಟೈಮಲ್ಲಿ ಫಸ್ಟ್ ಒಂದು 2-3 ಟಾಸ್ಕು ಎಲ್ಲ ಈಸಿಯಾಗಿರುತ್ತೆ. ಅದಾದಮೇಲೆ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ, ನೀವು ಅಕೌಂಟಿಂದ ಇಷ್ಟು ಅಮೌಂಟ್ ಪೇ ಮಾಡಿ ನಿಮ್ಗೆ ಇಷ್ಟು ಅಮೌಂಟ್ ವಾಪಸ್ ಬರುತ್ತೆ ಅಂತ. ಸೊ ಇಲ್ಲ ಹಾಕಲ್ಲ ಅಂದರೆ ಇಲ್ಲ ನೋಡಿ ಈ ಥರ ತುಂಬ ಜನ ಹಾಕ್ತಾರೆ. ಅದರಲ್ಲಿ ತುಂಬ ಜನ ಹಾಕ್ತಾರೆ ಫ್ರೆಂಡ್ಸ್. ಈ ಒಂದು ಇದು ಯಾವ ಥರ ಅಂದರೆ ಟ್ರೇಡಿಂಗ್ ಮಾರ್ಕೆಟ್ ಥರ. ಅವ್ರು ತುಂಬ ಜನ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. 1000 ರೂಪಿ, 2000 ರೂಪಿ, 5000 ಸ್ಟಾರ್ಟಿಂಗ್ ಇಷ್ಟು ಅಮೌಂಟ್ ಇರುತ್ತೆ. ಸೊ 1000 ರೂಪಿ ನೀವು ಪೇ ಮಾಡಿದರೆ 1300 ರೂಪಿ ಅಮೌಂಟ್ ಪೇ ಮಾಡ್ತಾರಂತೆ. 1300 ರೂಪಿ ಪೇ ಮಾಡ್ತಾರಂತೆ. ಸೊ ಅದಾದಮೇಲೆ ಅದು ಬೋನಸ್ ಅಂತ 300 ರೂಪಿ. 1000 ರೂಪಿ ನಾವು ಪೇ ಮಾಡೋದಕ್ಕೆ 300 ರೂಪಿ ಎಕ್ಸ್ಟ್ರಾ ಬೋನಸ್ಸು. ಈಗ 1000 ರೂಪಿ ಪೇ ಮಾಡಿದ್ವಿ, ಅಲ್ಲಿ 300 ರೂಪಿ ಎಕ್ಸ್ಟ್ರಾ ಬಂತು. ಇನ್ಕಮ್ ಆಯ್ತಲ್ಲ, ನಮಗೆ ಖುಷಿ ಆಗುತ್ತಲ್ಲ. ಫಸ್ಟು 300 ರೂಪಿ ಬಂದಿರುತ್ತೆ, ಮತ್ತು ಈಗ 1300, ಟೋಟಲ್ 600 ರೂಪಿ ಎಕ್ಸ್ಟ್ರಾ ಅವ್ರ ಕಡೆಯಿಂದ ಬಂತು ನಮಗೆ. ವಾವ್, ಫೀಲ್ ಗುಡ್ ಅನಿಸುತ್ತೆ. ಅದು ನೆಕ್ಸ್ಟ್ ಇದೆ ಹೇಗೆ ಅಂದರೆ, ನೆಕ್ಸ್ಟ್ ಮತ್ತೆ 1000 ರೂಪಿ ಆದಮೇಲೆ 1300 ನಮ್ಮ ಅಕೌಂಟಿಗೆ ಹಾಕ್ತಾರೆ ಅವರು. ನಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಇಸ್ಕೊಂಡಿರ್ತಾರೆ, ನಮ್ಮ ಅಕೌಂಟಿಗೆ ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ನೆಕ್ಸ್ಟ್ ಒಂದು 2000 ರೂಪಿ ಮತ್ತೆ ಹಾಕೋಕ್ಕೆ ಹೇಳ್ತಾರೆ. ಇವು ಮತ್ತೆ 1300 ಬಂದಿದೆಯಲ್ಲ, ಮತ್ತೆ ಬರುತ್ತೆ 1300 ರೂಪಿ ಹಾಕಿ ಅಂತಾರೆ. ನಾವು ಬಂದಿದ್ದೆ ಅಮೌಂಟು ಅನ್ನೋ ಗ್ಯಾರಂಟಿ ಮೇಲೆ ಮತ್ತೆ ಹಾಕ್ತೀವಿ. ಸರಿ, ಆವಾಗಲೂ 1300 ರೂಪಿ ತೋರಿಸ್ತಾರೆ. ಸೊ ಈ 1300 ರೂಪಿ ನಿಮ್ಮ ಅಕೌಂಟಿಗೆ ಬರಬೇಕು ಅಂದರೆ 2000 ರೂಪಿ ಎಕ್ಸ್ಟ್ರಾ ಹಾಕಿ ಅಂತ ಹೇಳ್ತಾರೆ. 2000 ರೂಪಿ ಎಕ್ಸ್ಟ್ರಾನ, ಅದು ಸುಮ್ಮನೆ ಅಲ್ಲ, ನಿಮ್ಗೆ 100% ಬರುತ್ತೆ. ನೀವು 2000 ಹಾಕಿದರೆ 3900 ರೂಪಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತಾರೆ. ಪ್ಲಸ್ 300 ರೂಪಿ, ಈ 2000ಗೆ 600 ರೂಪಿ, 900 ರೂಪಿ ಎಕ್ಸ್ಟ್ರಾ ಬರುತ್ತೆ. 3900 ರೂಪಿ ಆಯಿತು. ಸೊ ಓಕೆ, 3900 ರೂಪಿ, 900 ರೂಪಿ ಎಕ್ಸ್ಟ್ರಾ ಅರ್ನ್ ಮಾಡ್ತೀನಿ ನಾನು ಅಂದ್ಬಿಟ್ಟು ಏನು ಮಾಡ್ತೀವಿ, 2000 ಅದಕ್ಕೆ ಹಾಕ್ತೀವಿ. ಓಕೆ, ಆ ಟೈಮಲ್ಲಿ ಹಾಕಿದ ತಕ್ಷಣವೇ ಆ ಒಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಅವರು 3900 ರೂಪಿ ಅಕೌಂಟಿಗೆ ಹಾಕ್ತಾರೆ. ಅಮೌಂಟ್ ಬಂತು ನಮ್ಮ ಅಕೌಂಟಿಗೆ. ಅಕೌಂಟ್ ಎಷ್ಟಾಯ್ತು ಅಮೌಂಟು, ಬರೀ 300ಇಂದ ಸ್ಟಾರ್ಟ್ ಆಗಿದ್ದು, ನಾವು ಅಕೌಂಟಿಗೆ 1000 ರೂಪಿ, 2000 ರೂಪಿ ಈ ಥರ ಹಾಕಿ 1000 ರೂಪಿ ನಿಯರ್ಲಿ ಎಕ್ಸ್ಟ್ರಾ ಆಯಿತು ನಮ್ಮ ಅಕೌಂಟಿಗೆ. ನಮಗೇನು ಅನ್ನಿಸ್ತು, ವಾವ್, ನಾನು ಪರ್ ಡೇ ಇಷ್ಟೊಂದು ಅರ್ನ್ ಮಾಡ್ತಾಯಿದ್ದೀನಾ, ವಾವ್, ಪ್ರೌಡ್ ಫೀಲ್ ಅಲ್ವಾ, ಪ್ರೌಡ್ ಫೀಲ್ ಅನ್ನಿಸ್ತಾ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಅವರು ಮತ್ತೆ ಟಾಸ್ಕ್ ಇರ್ತಾರೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡ್ಕೋದಕ್ಕೆ ಈ ಥರ ರೇಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಟಾಸ್ಕ್ ಇರ್ತಾರೆ. ಆ ಟಾಸ್ಕಲ್ಲಿ ಅವಾಗ 5000 ನೀವು ಪೇ ಮಾಡಿ, ಅಟ್ಲೀಸ್ಟ್ 3000, 5000 ಈ ಥರ 7000 ಪೇ ಮಾಡಿ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ನಮಗೆಲ್ಲ ಏನು ಅನಿಸುತ್ತೆ, ಹ್ಯೂಸ್ ಅಮೌಂಟ್ ಬರುತ್ತಲ್ಲ, ಯಾವ್ದು ಹ್ಯೂಸ್ ಅಮೌಂಟ್, 3000 ಹಾಕಿದರೆ ಬರೀ 3900 ರೂಪಿ ಎಕ್ಸ್ಟ್ರಾ ಬರುತ್ತೆ. ಮನುಷ್ಯನಿಗೆ ಅತಿ ಆಸೆ ಅಲ್ವಾ. 5000 ಹಾಕಿದರೆ 1500 ಬರುತ್ತೆ. 7000 ಹಾಕಿದ್ರೆ 2000 ಎಕ್ಸ್ಟ್ರಾ ಬರುತ್ತೆ. 9000 ಹಾಕಿದರೆ 2500 ಈ ಥರ ಎಕ್ಸ್ಟ್ರಾ ಬರುತ್ತೆ. ಅದೊಂಥರ ಅಮೌಂಟ್ ಇನ್ನು ಡಬಲ್ ಆಗುತ್ತೆ. 6000 3000 ಎಕ್ಸ್ಟ್ರಾ ಆಗುತ್ತೆ ಅಂದರೆ ಯಾರು ತಾನೇ ಬಿಡ್ತಾರೆ ಹೇಳಿ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಅದು ಇನ್ವೆಸ್ಟ್ ಮಾಡ್ತೀವಿ. ಅಷ್ಟು ಅಮೌಂಟ್ ಎಷ್ಟೋ ಒಂದು ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡಿದಾಗ ಸೊ ಅಲ್ಲಿ ತೋರಿಸುತ್ತೆ. ನೆಕ್ಸ್ಟು ಟಾಸ್ಕ್ ಮತ್ತೆ ಬರುತ್ತೆ. ನಿಮ್ಗೆ ಈ ಅಮೌಂಟ್ ರಿಲೀಸ್ ಆಗಬೇಕು ಅಂದರೆ ಫಸ್ಟ್ ಟೈಮೆಲ್ಲ ರಿಲೀಸ್ ಮಾಡೋದಕ್ಕೆ ಆಪ್ಷನ್ ಅವರು ಈಸಿಯಾಗಿ ಕೊಟ್ಬಿಟ್ಟಿರ್ತಾರೆ. ಫಸ್ಟು, ಸೆಕೆಂಡು, ಥರ್ಡು ಏನು ಪೇ ಮಾಡೋದಿರೋದಿಲ್ಲ. ನೀವು 0 ಸೆಲೆಕ್ಟ್ ಮಾಡ್ಕೊಂಡ್ರೆ ವಿತ್ಡ್ರಾ ಅಮೌಂಟ್ ಆಟೋಮೆಟಿಕ್ ಬಂದುಬಿಡುತ್ತೆ. ಥರ್ಡು ಅಥವಾ 4th ಸ್ಟೆಪ್ಪಿಗೆ ಹೋದಾಗ ವಿತ್ಡ್ರಾ ಆಪ್ಷನ್ ಇರೋದಿಲ್ಲ, ಅಲ್ಲಿ ಪೆಂಡಿಂಗ್ ಅಂತಲೇ ಆಪ್ಷನ್ ಇರುತ್ತೆ. ಅದು ಏನು ಹೇಳ್ತಾರೆ ಅದನ್ನೇ ನಾವು ಮಾಡಬೇಕಾಗುತ್ತೆ ಅಲ್ಲಿ. ಓಕೆ, ಸೊ ಹೀಗೆಲ್ಲ ಮೂವ್ ಆಗ್ತಾ ಇರುತ್ತೆ. ಸೊ ಅಮೌಂಟ್ ಮತ್ತೆ ನಿಮಗೆ ಇದು ರಿಲೀಸ್ ಆಗಬೇಕು ಅಂದರೆ ನೀವು ಮತ್ತೆ ಇಷ್ಟು ಅಮೌಂಟ್ ಹಾಕಬೇಕು. ಇಷ್ಟು ಅಮೌಂಟ್ ಹಾಕಿದ್ರೇ ಅದು ರಿಲೀಸ್ ಆಗುತ್ತೆ. ಅದರಲ್ಲೂ ನಿಮ್ಮ ಹಳೆ ಅಮೌಂಟು, ಇವಾಗ ಪ್ರೆಸೆಂಟ್ ಹಾಕಿರೋ ಅಮೌಂಟ್, ಅದು ಎಷ್ಟು ಅಮೌಂಟ್ ಕೇಳ್ತಾರೆ, ಒಂದು 20,000, 45,000 ಆ ಥರ ಎಲ್ಲ ಕೇಳ್ತಾ ಇರ್ತಾರೆ. ಈ ಅಮೌಂಟನ್ನು ನೀವು ಹಾಕಿದರೆ ನಿಮ್ಮ ಅಮೌಂಟ್ ಇಷ್ಟ ಡಬಲ್ ಆಗಿ, ತ್ರಿಬಲ್ ಆಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತಾರೆ. ನನಗೆ ತುಂಬ ಡೀಪಾಗಿ ಹೇಳೋಕ್ಕೆ ಇಷ್ಟ ಆಗ್ತಿಲ್ಲ, ತುಂಬ ಸಫರ್ ಮಾಡ್ತಾರೆ ತುಂಬ ಜನ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಸೊ ಅವರು ಡಬಲ್, ತ್ರಿಬಲ್ ಅಂತ ಸ್ಟಾರ್ಟಿಂಗ್ ಮಾತ್ರ ಅಷ್ಟೇ ನಮ್ಮ ಅಕೌಂಟಿಗೆ ಅಮೌಂಟ್ ಬರೋದು. ಅದಾದಮೇಲೆ ನಾವು ಯಾವಾಗ ಯೂಸ್ ಅಮೌಂಟ್ ಅವ್ರ ಅಕೌಂಟಿಗೆ ಹಾಕ್ತೀವೋ ಸೊ ಆವಾಗ ಅದು ನಮ್ಮ ಅಕೌಂಟಿಗೆ ಎಂದು ವಾಪಸ್ ಬರೋದಿಲ್ಲ. ಅವ್ರು ಸ್ಟ್ರಕ್ ಮಾಡಿಬಿಡ್ತಾರೆ, ನೀ ಇಲ್ಲಿ ಈ ಥರ ಆಗಿದೆ, ಆ ಥರ ಆಗಿದೆ ಅಂದ್ಬಿಟ್ಟು. ಕೆಲವೊಂದು ಆಪ್ಷನ್ನು ಕೂಡ ಇಟ್ಟಿರ್ತಾರೆ ಅವರು ಕನ್ಫ್ಯೂಷನ್ ಮಾಡೋದಕ್ಕೆ. ಸೇಮ್ ಒಂದು ಸೆಂಟೆನ್ಸನ್ನೇ ಡಿಫ್ರೆಂಟ್ ಆಗಿಟ್ಟಿರ್ತಾರೆ. ಸೊ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ಆಪ್ಷನ್ ಬಂದು ಡಿಫ್ರೆಂಟಾಗಿ ಅದೇ ಗೋಲ್ಡ್ಗೆ ರಿಲೇಟೆಡ್ ಇರೋಂಗೆ ಬೇರೆ ಥರ ನೇಮ್ ಇರ್ತವೆ. ಗ್ರಿಲ್ಡು, ಗಾಲ್ಡು, ಸಮಥಿಂಗ್ ಈ ಥರ ಇರ್ತವೆ. ಸೊ ಅವನ್ನ ನಾವು
ನಾವು ಚೂಸ್ ಮಾಡ್ಕೊಂಡು ಮಾಡಬೇಕು. ಫಸ್ಟು ಅವ್ರು ಕನ್ಫ್ಯೂಸ್ ಮಾಡೋದಕ್ಕೆ ನಮಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿಸಿರ್ತಾರೆ. ಅದಾದಮೇಲೆ ಹ್ಯೂಜ್ ಅಮೌಂಟ್ ನಾವು ಯಾವಾಗ ಅದಕ್ಕೆ ಪೇ ಮಾಡಿರ್ತೀವೋ ಆವಾಗ ಅವರು ಆಪ್ಷನ್ ಕೊಡ್ತಾರೆ, ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾವು ಫಸ್ಟ್ ಟೈಮ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿರೋದ್ರಿಂದ ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಸೊ ಆವಾಗ ಅವ್ರು ಮತ್ತೆ ಹೇಳ್ತಾರೆ, ನೀವು ಈ ಥರ ರಾಂಗ್ ಮಾಡಿದ್ದೀರಾ, ನಿಮ್ಮಿಂದ ಈ ಥರ ಲಾಸ್ ಆಯಿತು, ನಮಗೆ ಇಷ್ಟು ಅಮೌಂಟ್ ಪೇ ಮಾಡಿ ಆವಾಗಲೇ ನಿಮ್ಮ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಈ ಥರ ಎಲ್ಲ ಗಿಮಿಕ್ ಮಾಡ್ತಾರೆ ಅವರು. ಸೊ ಬೆಟರ್ ನೀವು ನಿಮ್ಮ ಮೈಂಡು, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಯಾಮಾರಬೇಡಿ. ಯಾಮಾರಿದರೆ ನೀವು ಸೇವ್ ಮಾಡಿರೋಂಥದ್ದು ನಿಮ್ಮ ಅಕೌಂಟ್ ಆಗಲಿ ನಿಮ್ಮ ಅಮೌಂಟ್ ಆಗಲಿ ಎಲ್ಲ ಹೊರಟೋಗುತ್ತೆ. ಸೊ ನೀವು ಮತ್ತು ನಮ್ಮ ಅಮೌಂಟ್ ಅಲ್ಲೋ ಸ್ಟ್ರಕ್ ಆಗಿರುತ್ತೆ, ಆ ಅಮೌಂಟ್ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು ನಾವು. ಅದು ಏನು ಸ್ವಲ್ಪ ಅಲ್ಲ, 50,000 80,000 ನಿಯರ್ಲಿ ಲ್ಯಾಕ್ವರೆಗೂ ಪೇ ಮಾಡಿ ಅದನ್ನು ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಎಲ್ಲ ಮಾಡಿ ಅವ್ರು ನಮ್ಮನ್ನು ತುಂಬ ಅಂದರೆ ತುಂಬ ಮೋಸ ಮಾಡ್ತಾರೆ. ನಾವು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಮೋಸ ಮಾಡೋರಂತ ಖಂಡಿತ ಇದ್ದೇ ಇರ್ತಾರೆ. ಅದು ಇದು ಕಲಿಗಾಲದಲ್ಲಿ ಇದೆಲ್ಲ ಕಾಮನ್ ಅಂತಲೇ ಹೇಳ್ತಾರೆ. ಸೊ ನಮ್ಮ ಒಂದು ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಆ ಒಂದು ಕೃಷ್ಣ ಎಲ್ಲರಿಗೂ ಅದರ ಒಂದು ದಾರಿ ತೋರಿಸ್ಲಿ. ಆ ಥರ ಮೋಸ ಯಾರಾದರೂ ಹೋಗ್ತಾ ಇದ್ದರೆ ಅದು ಅಮಾಯಕರು. ದಯವಿಟ್ಟು ಆ ಒಂದು ಕೃಷ್ಣ ಅವ್ರಿಗೆ ಆ ಒಂದು ಬುದ್ಧಿ ಕೊಡಲಿ, ಶಕ್ತಿ ಕೊಡಲಿ, ಅದರ ಒಂದು ಸಹವಾಸಕ್ಕೆ ಹೋಗದೆ ಇರೋ ಥರ ಆ ಒಂದು ತಡೀಲಿ ಆ ದೇವರು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಮೋಸ ಹೋಗಬೇಡಿ. ನಿಮ್ಮಲ್ಲಿರೋಂಥ ಅಮೌಂಟ್ ನೀವೇ ಶೇವ್ ಮಾಡಿ ಇಟ್ಟಿರೋದು, ನೀವು ಕಷ್ಟಪಟ್ಟಿರೋ ದುಡ್ಡದು. ಬೇರೆ ಇನ್ನೊಬ್ಬರು ಪಾಲು ಮಾಡೋಕ್ಕಂತೂ ಬಿಡಬೇಡಿ. ತುಂಬಾ ನೋವಾಗುತ್ತೆ ಆ ಥರ ಎಲ್ಲ ಆದಾಗ. ಫ್ಯಾಮಿಲಿ ಜೊತೆಗೆ ನೀಟಾಗಿ ಕಾಂಟ್ಯಾಕ್ಟ್ ಇರೋಕ್ಕಾಗೋದಿಲ್ಲ, ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕಾಗೋದಿಲ್ಲ. ನಾವು ಆ ಥರ ಮಾಡಿದಾಗ ಒಂದು ಗಿಲ್ಟು ನಮ್ಮೊಳಗೆ ಫೀಲ್ ಆಗ್ತಾನೇ ಇರುತ್ತೆ ಅಂತ ಹೇಳ್ಬೋದು. ನನ್ನ ಫ್ರೆಂಡ್ ತುಂಬಾ ಸಫರ್ ಪಟ್ಲು ಅಂತಲೇ ಹೇಳ್ಬೋದು. ಅವಳು ನನ್ನ ಜೊತೆ ಮಾತ್ರ ಶೇರ್ ಮಾಡಿಕೊಂಡ್ಳು. ಪಾಪ ಅವಳ ಫ್ಯಾಮ್ಲೀಲಿ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅವಳಿಗೆ. ಈ ಕಡೆ ಕೊನೆಗೆ ಹೋಗ್ಬಿಡ್ತೀನಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ಲು. ಸೊ ನಾನು ಸ್ವಲ್ಪ ಧೈರ್ಯ ಎಲ್ಲ ಹೇಳಿದ್ದೀನಿ, ಆ ಥರ ಏನು ಬೇಡ ಅಂತ. ಸೊ ನಾವು ಜೀವಂತವಾಗಿದ್ದರೆ ಈ ಥರದ್ದು 10ರಷ್ಟು ದುಡಿಬೋದು. ಸೊ ಜೀವ ಕಳ್ಕೊಂಬಿಟ್ಟು ಏನು ಮಾಡ್ತೀರಾ ಅಲ್ವಾ? ಕೆಲವೊಬ್ಬರು ಲಕ್ಷಾಂತರ ರೂಪಾಯಿ ಎಲ್ಲ ಕಳ್ಕೊಂಡಿರ್ತಾರೆ. 1 ಲಕ್ಷ 2 ಲಕ್ಷ ಅಲ್ಲ, 10 ಲಕ್ಷ 15 ಲಕ್ಷ ಬರೀ ಈ ಒಂದು ಆಟದ ಒಂದು ಇದರಿಂದಾನೆ. ಅಮೌಂಟ್ ಹೇಗೆ ಅಂದರೆ ಅವರು ಹೀಗೆ ತೋರಿಸ್ತಾರೆ, ಹೀಗೆ ತೊಗೊಂಡ್ಬಿಡ್ತಾರೆ, ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಅದು. ಸೊ ಬೆಟರು ನಾವು ನಮ್ಮ ಮೈಂಡನ್ನು ನಮ್ಮ ಮೈಂಡಲ್ಲಿ ಇಟ್ಕೊಂಡಿರೋಣ ಅಂದರೆ ಹೇಳ್ತೀನಿ, ಗೊತ್ತಾಗ್ತಿಲ್ಲ ನನಗೆ. ತುಂಬ ಅವಳ ನೆನೆಸ್ಕೊಂಡು ನಂಗೆ ತುಂಬ ಬೇಜಾರಾಯಿತು. ಹಾಗಾಗಿ ನೀವು ಕೂಡ ಯಾರು ಮೋಸ ಹೋಗದೇ ಇರಿ. ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ಬಿಟ್ಟು ಸೊ ಈಸಿಯಾಗಿ ನಂಬಕ್ಕೆ ಮಾತ್ರ ಹೋಗಬೇಡಿ. ಈ ಒಂದು ಜಗತ್ತಲ್ಲಿ ನಾವು ಕಷ್ಟಪಟ್ಟು ದುಡಿದ್ರೇ ನಮ್ಮ ದುಡ್ಡು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇಲ್ಲ. ಕರ್ಮಂ ನಿರಂತರಂ ಪಾಪಂ ಪುಣ್ಯಂ ದೈವ ನಿರ್ಣಯಂ ಅಂತ ಒಂದು ಶ್ಲೋಕ ಇದೆ. ಸೊ ನಾವೇನೊಂದು ಕರ್ಮ ಮಾಡ್ತೀವೋ, ದಟ್ ಮೀನ್ಸ್ ಏನೇನು ಕೆಲಸ ಮಾಡ್ತೀವೋ ಅದು ನಮಗೆ ನಿರಂತರವಾಗಿರುತ್ತೆ. ನಾವು ಮಾಡಿದಂಥ ಪಾಪ ಪುಣ್ಯಗಳು ಅದು ಯಾವಾಗಲೂ ನಮ್ಮ ಹಿಂದೆನೇ ಇರುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ ಎಲ್ಲರಿಗೂ. ಆ ದೇವರು ಒಳ್ಳೆ ಬುದ್ಧಿ ಕೊಡಲಿ. ಈ ಥರ ಒಂದು ಕೆಟ್ಟ ಬಲೆಗೆ ಬೀಳೋರಿಗೆ ಬೀಳದೇ ಇರೋ ಥರ ನೋಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿಗೂ ನಾನು ವೀಡಿಯೋ ನೋಡೋದಕ್ಕೆ. ಅಟ್ಲೀಸ್ಟ್ ಈ ನನ್ನ ವೀಡಿಯೋದಿಂದ ಒಬ್ರಿಗಾದರೂ ಯೂಸ್ ಆದರೆ ಅಷ್ಟೇ ನನಗೆ ಖುಷಿನೇ. ನೋಡಿದ್ದಕ್ಕೆ ಪ್ರತಿಯೊಬ್ಬರು ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ. ಇದೇ ಥರ ಒಳ್ಳೊಳ್ಳೆ ವಿಷಯದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಮತ್ತೆ ಏನಾದರೂ ನಿಮಗೆ ವಿಷಯ ಬೇಕಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ನನ್ನನ್ನು ಬೆಳೆಸಿ ನಿಮ್ಮ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ಜೈ ಕೃಷ್ಣ.